ನಮಸ್ಕಾರ ವೀಕ್ಷಕರೇ, ಇಂದು ಮಂಗಳವಾರ. ಸಾಕ್ಷಾತ್ ಲಕ್ಷ್ಮಿ ಸಮೇತ ಕುಬೇರ ಸ್ವಾಮಿಯ ಆಶೀರ್ವಾದ ಈ 8 ರಾಶಿಯವರ ಮೇಲಿರಲಿದೆ. ಕಾಲಿಟ್ಟಲ್ಲೆಲ್ಲ ದುಡ್ಡೇ ದುಡ್ಡು, ಅದೃಷ್ಟವೋ ಅದೃಷ್ಟ. ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ತಾ ಇರುವಂಥ ಆ 8 ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೌದು ವೀಕ್ಷಕರೇ, ಈ 8 ರಾಶಿಯವರ ಜೀವನವೇ ಈ ಮಂಗಳವಾರದಿಂದ ಅಂದರೆ ಎಂದಿನಿಂದ ಭಾರಿ ಬದಲಾವಣೆಯಾಗಲಿದೆ. ವರ್ಗಾವಣೆ ದೊರೆಯುವ ಅಥವಾ ಸ್ಥಳ ಬದಲಾವಣೆಯ ಸಾಧ್ಯತೆಗಳೇನಿತ್ತು ಅವೆಲ್ಲವೂ ಮಂಗಮಾಯ. ನೀವು ಎಲ್ಲಿ ಇರುತ್ತೀರೋ ಅಲ್ಲಿಯೇ ನೆಮ್ಮದಿಯಾಗಿ ಇರಬಹುದು. ವಿದೇಶದಿಂದ ಶುಭ ಸಮಾಚಾರವನ್ನ ಕೇಳುವಿರಿ. ಚಿನ್ನಾಭರಣದ ಖರೀದಿಗೆ ಈ ದಿನ ಪ್ರಶಸ್ತವಾಗಿ ಇರುತ್ತೆ. ಇಷ್ಟು ವರ್ಷಗಳ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂಥ ಕೌಟುಂಬಿಕ ಕಲಹಗಳು ಬಗೆಹರಿದು ಎಲ್ಲ ಆಸ್ತಿಗಳು ನಿಮ್ಮದಾಗತ್ತೆ. ರಾಜಕೀಯ ವರ್ಗದಲ್ಲಿ ಅಥವಾ ಸಂಘ ಸಂಸ್ಥೆಗಳ ಹೊಸ ಹುದ್ದೆಗೆ ಅಭ್ಯರ್ಥಿಯಾಗುವ ಆಕಾಂಕ್ಷೆ ನಿಮಗೆ ಈ ಬಾರಿ ನೆರವೇರುತ್ತೆ. ಸಂತಾನದ ವಿಚಾರದಲ್ಲಿ ಹೇಳಿಕೊಂಡಿರುವ ಹರಕೆ ತೀರಿಸಿ, ಇದರಿಂದ ನಿಮಗೆ ಲಾಭವೋ ಲಾಭ. ಕೌಟುಂಬಿಕವಾಗಿ ನೆಮ್ಮದಿ, ಸುಖ, ಶಾಂತಿ ನೆಲೆಸಿರುತ್ತೆ. ದಿನಸಿ ವ್ಯಾಪಾರಸ್ಥರಿಗೆ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತೆ. ಬಹುವರ್ಷದ ಪ್ರಾಪರ್ಟಿ ನಿಮ್ಮ ಪಾಲಾಗತ್ತೆ. ಫ್ಲಾಟ್ ತೆಗೆದುಕೊಳ್ಬೇಕೆನ್ನುವಂಥ ನಿಮ್ಮ ಆಸೆ ಈಡೇರುತ್ತೆ. ಬಹು ವರ್ಷಗಳಿಂದ ಗಾಡಿ ತೆಗೆದುಕೊಳ್ಳಬೇಕೆಂಬ ನಿಮ್ಮ ಆಸೆ ಈ ಬಾರಿ ಈಡೇರುತ್ತೆ. ದೇವರ ಕೃಪೆ ಸದಾ ನಿಮ್ಮದಾಗಿರುತ್ತೆ. ಕುಬೇರ ದೇವರು ನಿಮಗೆ ಆಶೀರ್ವದಿಸುತ್ತಿದ್ದಾನೆ. ನಿಮ್ಮ ಸಂಬಳದಲ್ಲಿ ದ್ವಿಗುಣ ಪಾಲನ್ನೇ ಪಡೆಯುವಿರಿ. ಚಿನ್ನವು ಪ್ರಾಪ್ತಿಯಾಗತ್ತೆ. ಪಿತ್ರಾರ್ಜಿತ ಆಸ್ತಿ ನಿಮ್ಮದಾಗೋದಕ್ಕೆ ಕುಬೇರ ಸ್ವಾಮಿಯ ಅನುಗ್ರಹ ದುಪ್ಪಟ್ಟಾಗಿಯೇ ಇದೆ. ನೀವು ಕಂಡಂಥ ಎಲ್ಲ ನಿಮ್ಮ ಕನಸು ನೆರವೇರೋದ್ರೊಂದಿಗೆ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಬಗೆಹರಿದು ಕುಬೇರ ಸ್ವಾಮಿ ನಿಮ್ಮ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸುತ್ತಾನೆ. ಸಾಕ್ಷಾತ್ ಲಕ್ಷ್ಮೀ ದೇವಿಯು ನಿಮ್ಮನ್ನ ಆಶೀರ್ವದಿಸಿ ನಿಮ್ಮ ಮನೆಯಲ್ಲಿಯೇ ನೆಲೆಸುತ್ತಾಳೆ. ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ತಾ ಇರುವಂತಹ ಆ 8 ರಾಶಿಗಳು ಯಾವುವು ಎಂಬುದನ್ನು ನೋಡೋಣ. ಕರ್ಕಾಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ಮೇಷ ರಾಶಿ, ಮಿಥುನ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನುರ್ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.